ನಾವು ಹಿರಿಯೂರಿಂದ ಮುಂದೆ ಬಂದರೆ ಲೆಫ್ಟ್ ಸೈಡಲ್ಲಿ ನಮಗೆ ಈ ಜಿಯೋ ಪೆಟ್ರೋಲ್ ಬಂಕ್ ಸಿಗುತ್ತೆ. ಈ ಬಂಕಲ್ಲಿ ನಮಗೆ ಟಿ ಶರ್ಟು ಮತ್ತು ₹1 ಡಿಸ್ಕೌಂಟು ಎಲ್ಲ ಕೊಟ್ಟರು. ಕೆಲವೊಂದು ಬಂಕುಗಳಲ್ಲಿ ಡಿಸ್ಕೌಂಟ್ ಮಾತ್ರ ಕೊಡ್ತಾರೆ, ಕೆಲವೊಂದು ಬಂಕುಗಳಲ್ಲಿ ಬರೀ ಟಿ ಶರ್ಟ್ ಮಾತ್ರ ಕೊಡ್ತಾರೆ. ಒಂದೊಂದು ಬಂಕಲ್ಲಿ ಒಂದೊಂದು ಥರ ಇರುತ್ತೆ. ಆದರೆ ನಮಗೆ ಈ ಬಂಕಲ್ಲಿ ಟಿ ಶರ್ಟು ಡಿಸ್ಕೌಂಟು ಎರಡೂ ಕೊಟ್ಟರು. ನಮ್ಮ ತೋಪಿಕಣ್ಣವರು ಅದು ಸೈಜು XXL ಇದೆ, ಆಗುತ್ತೋ ಇಲ್ಲ ಅಂತೇಳಿ ವಾಪಸ್ ಕೊಡ್ತಾಯಿದ್ರು. ಅದೆಲ್ಲ ಆದಮೇಲೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ನಾವು ಬಿರಿಯಾನಿ ಎಲ್ಲ ತಗೊಂಡು ಅದ್ರ ಜೊತೆಗೆ ಕಬಾಬ್ ಎಲ್ಲ ತಗೊಂಡು ಹೊಟ್ಟೆ ತುಂಬ ಊಟ ಮಾಡ್ತಾಯಿದ್ದೀವಿ. ನಮ್ಮ ಫ್ರೆಂಡ್ ಒಬ್ಬರು ಇಲ್ಲಿಗೆ ಬರ್ತೀವಿ ಅಂತೇಳಿದರು, ಅದರಿಂದಾಗಿ ಕಾಯ್ತಾ ಇದ್ದೆ ಊಟ ಮಾಡ್ಕೊಳ್ಳೋಷ್ಟೊತ್ತಿಗೆ ಬರ್ತಾನೆ ಅಂತೇಳಿ. ಊಟ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ನಮ್ಮ ತೌಫಿಕಣ್ಣವರು ಹೂವಿಕೋಟೆ ಹೋಗೋದ್ರು ದಾಬಸ್ಪೇಟೆ ಮೇಲೆ. ನಾವು ಈ ಕಡೆ ಹೊಸೂರು ಮೇಲಿಂದ ಹೋಗ್ತಾಯಿದ್ದೀವಿ, ಯಾಕಂದರೆ ವೆಲ್ಲೂರಿಂದ ಒಂದು 40 ಕಿಲೋಮೀಟ್ರಿಂದನೇ ನಮ್ಮದು ಖಾಲಿ ಆಗೋದು. ಹಂಗಾಸಿ ಹೋದರೆ ಮತ್ತೆ ಹಂಗೆ ಸುತ್ತ ಹೊಡೆದು ಬಿಡೋಕ್ಕಾಗುತ್ತೆ. ಫುಲ್ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಇತ್ತು. ಅದೆಲ್ಲ ಆದಮೇಲೆ ಇಲ್ಲಿ ವೆಲ್ಲೂರು ಹತ್ರ ಬಂದರೆ, ವೆಲ್ಲೂರು ಹತ್ರ ಇಲ್ಲಿ ಹಳ್ಳಿಗಳ ಮೇಲೆ ಹೋಗಬೇಕು. ಈ ಮರ ಎಲ್ಲ ತುಂಬ ಲೈನ್ ಎಲ್ಲ ಕೂಡ ತುಂಬ ಕೆಳಗೆ ಇದ್ದಾವೆ. ಈ ಹೈಟ್ ಲೋಡುಗಳಾದರೆ ತುಂಬ ಹುಷಾರಾಗಿ ಹೋಗಬೇಕಾಗುತ್ತೆ, ಎಲ್ಲ ಲೈನು ಅವೆಲ್ಲ ನೋಡಿಕೊಂಡು. ಸ್ಪಾಟಿಗೆ ಬಂದಿದ್ದ ತಕ್ಷಣವೇ ಕ್ರೇಟ್ಗಳೆಲ್ಲ ಇಳಿಸ್ಕೊಬಿಡ್ತಾ ಇದ್ದಾರೆ ಪಾರ್ಟಿ ಎಲ್ಲ ಕೂಡ. ಇಲ್ಲೆಲ್ಲ ಮೇಲ್ಗಡೆ ಇರೋದು ಮಾತ್ರ ಇಳಿಸ್ಕೊತಾರೆ ಕ್ರೇಟು, ಯಾಕಂದರೆ ನಮ್ಮದು ಹೈಟ್ ರೋಡಲ್ಲಿ ಪಾಸ್ ಆಗೋಲ್ಲ ಅಂತೇಳಿ. ಇಂಥ ರೋಡುಗಳಲ್ಲೆಲ್ಲ ಅಂಥ ಹೈಟ್ ಪಾಸ್ ಆಗೋಲ್ಲ, ಅದಕ್ಕೆ ಎಂಥ ಇಕ್ಕಟ್ಟು ರೋಡು ನೋಡ್ರಿ. ಇಂಥ ಇಕ್ಕಟ್ಟು ರೋಡಲ್ಲೆಲ್ಲ ಕೂಡ ಪಾಸ್ ಆಗೋಲ್ಲ. ಮತ್ತು ಈ ಗಾಡಿ ಹೋಗೋದೇ ತುಂಬ ಕಷ್ಟ. ಮರ ಎಲ್ಲ ಕೂಡ ಎಷ್ಟು ಬಡ್ಡೆಗೆ ಇದಾವೆ ನೋಡಿ. ಅಲ್ಲಿ ಖಾಲಿ ಮಾಡಿಕೊಂಡು ಸೀದಾ ನಾವು ಚೆನ್ನೈಗೆ ಹೊರಟ್ವಿ. ಚೆನ್ನೈಯಲ್ಲಿ ಒಂದೇ ಜಾಗದಲ್ಲೇ ನಮ್ಮ 2 ಗಾಡಿನೂ ಮತ್ತೆ ಖಾಲಿ ಆಗ್ತಿದೆ. ಇನ್ನು ನೋಡ್ರಿ, 2 ಗಾಡಿನೂ ಜೊತೆಗೆ ನಿಲ್ಲಿಸಿ ಖಾಲಿ ಮಾಡ್ತಾಯಿದ್ದೀವಿ ಇಲ್ಲಿ ಚೆನ್ನೈಯಲ್ಲಿ ಗೋಡನಲ್ಲಿ. ಇಲ್ಲೆಲ್ಲ ಖಾಲಿ ಮಾಡಿಕೊಂಡು ಮತ್ತೆ ನಾವು ಲೋಡ್ಗೆ ಹೊರಡಬೇಕಾಗುತ್ತೆ. ತಮಿಳ್ನಾಡಲ್ಲಿ ಊಟ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ, ಯಾಕಂದರೆ ರೈಸ್ ಜೊತೆ ಒಂದು 4-5 ಥರದ್ದು ಸಾಂಬಾರು, ರಸಮು ಅವೆಲ್ಲ ಕೊಟ್ಟಿರ್ತಾರೆ. ಮೀನು ಸಾಂಬಾರು, ಮೊಸರು ಎಲ್ಲ, ಅದ್ರ ಜೊತೆಗೆ ಹಪ್ಪಳ, ಪಲ್ಯ ಎಲ್ಲ ಕೊಟ್ಟಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಊಟ ಎಲ್ಲ ಮಾಡಿದ್ದಾದಮೇಲೆ ನಾನು ಮತ್ತು ತೌಫಿಕಣ್ಣವರು KFCಗೆ ಹೋಗಿ ಬರೋಣ ಅಂತಂದರು. ಅಲ್ಲೇ ಪಕ್ಕದಲ್ಲೇ ಇತ್ತು, ನಮಗೆ ಹತ್ರ ಇತ್ತು. ಸರಿ ಆಯಿತು ನಡಿ ಅಂತೇಳಿ, ಗಾಡಿ ಭಾನುವಾರದೊತ್ತು ಖಾಲಿ ಆಗೋಲ್ಲ, ಅದರಿಂದಾಗಿ ನಾವು ಮತ್ತು ನಮ್ಮ ತೌಫಿಕಣ್ಣವರು ಇಲ್ಲಿ ನಾನ್ ವೆಜ್ ತಿನ್ನೋಣ ಅಂತ ಬಂದಿದ್ವಿ. ಹೊಟ್ಟೆ ತುಂಬ ಇಬ್ಬರೂ ನಾನ್ ವೆಜ್ ಎಲ್ಲ ತಿಂದು ಇಲ್ಲಿಂದ ನಾವು ಮತ್ತೆ ಲೋಡಿಗೆ ಹೊರಡಬೇಕು, ಅದು ಡಿಸ್ಕಸ್ ಮಾಡ್ತಾಯಿದ್ವಿ. ಅದ್ರ ಜೊತೆಗೆ ನಾವು ಮತ್ತು ತೌಫಿಕಣ್ಣವರು ಅದೆಲ್ಲ ಏನೇನೋ ಐಡಿಯಾಗಳು ಅವು ಇವು ಎಲ್ಲ ಹೇಳ್ತಾಯಿದ್ರು. ಮತ್ತು ನಾವು ಲೋಡಿಗೆ ಬಂದ್ವಿ. ಇದೆಲ್ಲ ಕೂಡ ಕಾಯಿ ಚಿಪ್ಪು, ಇದೆಲ್ಲ ಗುಜ್ರಿ. ಇಲ್ಲಿ ಒಂದೇ ಹತ್ರನೇ ನಮ್ಮದು ಲೋಡ್ ಆಗುತ್ತೆ ಕಾಯಿ ಚಿಪ್ಪೆಲ್ಲ ಕೂಡ. ಬೇರೆ ಕಡೆಯಿಂದ ಸಣ್ಣ ಗಾಡಿಗಳಲ್ಲಿ ಎಲ್ಲ ತಂದು ನಮ್ಮ ಗಾಡಿಗೆ ಹಾಕ್ತಾರೆ ಈಗ ಕಾಯಿ ಚಿಪ್ಪೆಲ್ಲ ಕೂಡ. ನಾವು 106 ಕಡೆ ತಿರುಗೋ ಅವಶ್ಯಕತೆ ಇರಲ್ಲ. ನೋಡಿ, 3/4 ಭಾಗ ಲೋಡ್ ಆಗಿಬಿಟ್ಟಿದೆ, ಎಷ್ಟೊಂದು ಹೈಟ್ ಆಗಿದೆ ಅಂತೇಳಿ.